ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಬೆಂಗಳೂರು ಉತ್ತರ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆ ರಂಗೇರಿದೆ. 3 ಅಭ್ಯರ್ಥಿಗಳು ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಒಂದು ಕಡೆ ಕೇಶವಮೂರ್ತಿ ಅವರು, ಇನ್ನೊಂದು ಕಡೆ ಕಡತನಮಲೆ ಸತೀಶ್ ಅವರು, ಇನ್ನೊಂದು ಕಡೆ ನೆಲಕುಂಟೆ ಸತೀಶ್ ಅವರು. ನೆಲಕುಂಟೆ ಸತೀಶ್ ಅವರು ಕೂಡ ನಾಮಿನೇಷನ್ ಕೂಡ ಮಾಡಿದ್ದಾರೆ. ಬಹಳ ಗೌಪ್ಯವಾಗಿ ನಾಮಿನೇಷನ್ ಮಾಡಿರ್ತಕ್ಕಂಥದ್ದು. ನೆಲಕುಂಟೆ ಸತೀಶ್ ಅವರ ಬಗ್ಗೆ ಹೇಳೋದಾದರೆ, ನೆಲಕುಂಟೆ ಸತೀಶ್ ಅವರು ಸುಮಾರು 30 ವರ್ಷಗಳಿಂದ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. 30 ವರ್ಷಗಳಿಂದ ಡೈರಿಯಲ್ಲಿ ಅವಿರೋಧ ಆಯ್ಕೆ ಆಗುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಸಾಕಷ್ಟು ರೈತರುಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಕಷ್ಟದಲ್ಲಿದ್ದವರಿಗೆ ಕೈ ಹಿಡಿದಿದ್ದಾರೆ. ಅಯ್ಯ ಅಂತ ಬಂದವರಿಗೆ ಸಾಕಷ್ಟು ದಾನವನ್ನು ಕೂಡ ಮಾಡಿದ್ದಾರೆ. ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಒಂದಷ್ಟು ಜನ ಹೇಳ್ತಾರೆ ಸಾರ್ವಜನಿಕ ವಲಯದಿಂದ ದೂರ ಇದ್ದಾರೆ ಅಂತ. ನೆಲಕುಂಟೆ ಸತೀಶ್ ಅವರು ಸಾರ್ವಜನಿಕ ವಲಯದಿಂದ ದೂರ ಇದ್ದಾರೆ, ಜನರ ಜೊತೆ ಬೆರೆತಿಲ್ಲ ಅಂತಕ್ಕಂಥದ್ದು. ಈ ಬಗ್ಗೆ ಅವರೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. SR ವಿಶ್ವನಾಥ್ ಅವರು ಜಿಲ್ಲಾ ಪಂಚಾಯಿತಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದಾಗ ನೆಲಕುಂಟೆ ಸತೀಶ್ ಅವರ ಸಹೋದರ ತಾಲೂಕು ಪಂಚಾಯಿತಿ ಅರಕೆರೆ ತಾಲೂಕು ಪಂಚಾಯಿತಿಗೆ ಸ್ಪರ್ಧೆಯನ್ನು ಮಾಡಿದ್ರು. ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದರು. ಜೊತೆಗೆ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದರು. ಅವರ ಅಕಾಲಿಕ ಮರಣದಿಂದ ಅಪ್ಪಯ್ಯನ ಆ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ. ಜೊತೆಗೆ ನೆಲಕುಂಟೆ ಸತೀಶ್ ಅವರ ತಾಯಿ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರು. 30 ವರ್ಷಗಳಿಂದ ಆ ಕುಟುಂಬ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಈ ಬಾರಿ ಅವಕಾಶ ಕೊಟ್ಟರೆ ನಾವು ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿ ನೆಲಕುಂಟೆ ಸತೀಶ್ ಅವರು ಇದ್ದಾರೆ. ಇದು ನನ್ನ ಒಳ್ಳೆಯತನಕ್ಕೆ, ನನ್ನ ಅಭಿವೃದ್ಧಿಗೆ, ನನ್ನ ಸರಳತೆಗೆ ಇರ್ತಕ್ಕಂಥ ಚಾಲೆಂಜು. ಹಾಗಾಗಿ ಅಧ್ಯಕ್ಷರುಗಳು ನನ್ನ ಕೈ ಹಿಡಿತಾರೆ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿ ನೆಲಕುಂಟೆ ಸತೀಶ್ ಅವರಿದ್ದಾರೆ. ಅವರ ಸರಳತೆಯನ್ನು ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಭಾಳಷ್ಟು ಜನ ಅಬ್ಬರದಿಂದ ನಾಮಿನೇಷನ್ ಮಾಡ್ತಾರೆ, ತಮ್ಮ ನಾಯಕರುಗಳನ್ನು ಕರೆದುಕೊಂಡು ಹೋಗ್ತಾರೆ, ಜೈಕಾರವನ್ನು ಕೂಗಿಸ್ಕೊಳ್ತಾರೆ, ಒಳ್ಳೆ ಊಟವನ್ನು ಹಾಕ್ತಾರೆ. ಆದರೆ ನೆಲಕುಂಟೆ ಸತೀಶ್ ಅವರು ಯಾವುದೇ ಅಬ್ಬರ ಇಲ್ಲದೆ ಕೇವಲ ತಾವೊಬ್ಬರೇ ಹೋಗಿ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ನಾಮಿನೇಷನ್ನ ಮಾಡಿ ಬಂದಿದ್ದಾರೆ. ಇದರಲ್ಲೇ ಒಂದಷ್ಟು ಸರಳತೆಯನ್ನು ನಾವು ನೋಡ್ಬೋದು. ಹಾಗಾಗಿ ನೆಲಕುಂಟೆ ಸತೀಶ್ ಅವರು ಹೇಳುವ ಹಾಗೆ ನನ್ನ ಸರಳತೆಗೆ ಮತ್ತು ನನ್ನ ಪ್ರಾಮಾಣಿಕತೆಗೆ, ನನ್ನ ಅಭಿವೃದ್ಧಿಗೆ ಅಧ್ಯಕ್ಷರುಗಳು ಕೈ ಹಿಡಿತಾರೆ. ಸುಮಾರು 174 ಮತಗಳು ಇರ್ತಕ್ಕಂಥದ್ದು. 174 ಅಧ್ಯಕ್ಷರುಗಳು ಕಡತನಮಲೆ ಸತೀಶ್, ಹಾಗೆ ಕೇಶವಮೂರ್ತಿ, ಹಾಗೆ ನೆಲಕುಂಟೆ ಸತೀಶ್ ಅವರ ಹಣೆ ಬರಹವನ್ನು ಬರೆಯಲಿದ್ದಾರೆ. ಈ 3 ಅಭ್ಯರ್ಥಿಗಳ ಹಣೆ ಬರಹ ಮೇ 25ನೇ ತಾರೀಕು ಸಾಯಂಕಾಲ ಗೊತ್ತಾಗುತ್ತೆ. 174 ಅಧ್ಯಕ್ಷರುಗಳು ಯಾರ ಹಣೆ ಬರಹವನ್ನು ಯಾವ್ಯಾವ ರೀತಿ ಬರೆದಿದ್ದಾರೆ, ಯಾರು ಗೆಲ್ತಾರೆ, ಯಾರಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಅಂತ ಮೇ 25 ಸಾಯಂಕಾಲ ಗೊತ್ತಾಗುತ್ತೆ. ಒಟ್ಟಿನಲ್ಲಿ 3 ಜನ ಕೂಡ ಬೆಂಗಳೂರು ಉತ್ತರ ಹಾಲು ಒಕ್ಕೂಟದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಗೆಲುವು ಯಾರ ಕೊರಳಿಗೆ ಅಂತ ಊಹಿಸೋದು ಕೂಡ ತುಂಬ ಕಷ್ಟವಾಗುತ್ತೆ. ಹಾಗಾಗಿ ನೋಡಬೇಕು 174 ಅಧ್ಯಕ್ಷರುಗಳು ಯಾರ ಕೊರಳಿಗೆ ಗೆಲುವಿನ ಹಾರವನ್ನು ಹಾಕ್ತಾರೆ ಅಂತ.